ನಮಸ್ತೆ. 2ನೇ ತಾರೀಕಿನಲ್ಲಿ ಹುಟ್ಟಿದವರ ಗುಣ ಭವಿಷ್ಯ ಹೇಳುತ್ತೇನೆ. 2/11/2029 ಈ ಡೇಟ್ನಲ್ಲಿ ಹುಟ್ಟಿದವರು 2ನೇ ನಂಬರ್ನ ಗುಣ ಹೊಂದಿರುತ್ತಾರೆ. ಇದರ ಅಧಿಪತಿ ಚಂದ್ರ. ಇವ್ರದ್ದು ಚಂಚಲ ಸ್ವಭಾವ, ಮಾನಸಿಕ ಚಿಂತೆ ಇವರಿಗೆ ಕಾಡುತ್ತಿರುತ್ತದೆ. ಕನಸು ಕಾಣುವುದು ಹೆಚ್ಚು, ಆದರೆ ಅದು ನನಸಾಗುವುದಿಲ್ಲ. ಪ್ರಯತ್ನ ಪಟ್ಟರೆ ಒಳ್ಳೆಯದಾಗುತ್ತೆ, ನನಸು ಮಾಡಿಕೊಳ್ಳಬಹುದು. ಇವ್ರದ್ದು ಧಾರ್ಮಿಕ ಆಧ್ಯಾತ್ಮಿಕ ಬುದ್ಧಿ ಇರುತ್ತದೆ. ದೇವರ ಬಗ್ಗೆ ಇಂಟ್ರೆಸ್ಟು, ಒಲವು ಇರುತ್ತದೆ. ಸ್ವಲ್ಪ ದೇವಿ ಆರಾಧನೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ. ಬುದ್ಧಿವಂತರು ಆಗಿರ್ತಾರೆ. ತ್ಯಾಗದ ಗುಣ ಇರುತ್ತದೆ. ಆದರೆ ನಿಧಾನಿಗಳು, ಸ್ವಲ್ಪ ಹೆದರಿಕೆ ಸ್ವಭಾವ ಇರುತ್ತದೆ. ಮಾಂತ್ರಿಕ ವಿದ್ಯೆಗಳನ್ನು ಕಲಿಯಬಹುದು. ಆದರೆ ವಯಸ್ಸಾದ ಮೇಲೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಇರಬೇಕು. ಇವರಿಗೆ ಕರುಳು ಅಥವಾ ಸಂಬಂಧ ಅಥವಾ ಶೀತ, ಕೆಮ್ಮು, ಕಫ, ಅಸ್ತಮಾ ಚಿಂತೆಗಳು ಕಾಡ್ಬೋದು. ಶುಗರು, BP ಈ ಥರ ಕಾಯಿಲೆಗಳು ಬರಬಹುದು. ಇವರು ಸ್ವಲ್ಪ ನೀರಿನ ಅಂಶ ಇರೋ ತರಕಾರಿನ ತಿನ್ನಿದ್ರೆ ಒಳ್ಳೆಯದಾಗುತ್ತದೆ. ಜಾಸ್ತಿ ಕಾಫಿ, ಟೀ ಅಥವಾ ಕೋಲ್ಡ್ ಡ್ರಿಂಕ್ಸು ಇವನ್ನೆಲ್ಲ ಕುಡಿಯೋದು ಬಿಟ್ಟರೆ ಒಳ್ಳೆಯದು. ಸೌತೆಕಾಯಿ, ಕೋಸು ಇತ್ಯಾದಿಗಳನ್ನು ತಿಂದರೆ ಒಳ್ಳೆಯದಿರುತ್ತದೆ. ಅವರು ಮದುವೆ ಆಗೋದಾದರೆ 21 ಅಕ್ಟೋಬರಿಂದ 20 ನವೆಂಬರ್ ಹುಟ್ಟಿದವರನ್ನು, ಅಥವಾ 29 ಫೆಬ್ರವರಿ, 20 ಮಾರ್ಚ್, ಯಾವುದೇ ತಿಂಗಳಲ್ಲಿ ಹುಟ್ಟಿರಲಿ 2ನೇ ತಾರೀಕು, 11 ಅಥವಾ 4, 15, 6 ಈ ಡೇಟ್ನಲ್ಲಿ ಹುಟ್ಟಿದವ್ರನ್ನು ಮದುವೆ ಆದರೆ ಚೆನ್ನಾಗಿ ಹೊಂದಾಣಿಕೆ ಇರುತ್ತದೆ ಅವರ ಜೀವನದಲ್ಲಿ. ಅವರಿಗೆ ಲಕ್ಕಿ ವರ್ಷ ಅಂದರೆ ಒಳ್ಳೆಯದಾಗುವ ವರ್ಷ ಅಂದರೆ 2, 11, 20, 29, 38, 47, 56, 65 ಅಥವಾ 74ನೇ ವಯಸ್ಸಲ್ಲಿ ತುಂಬ ಒಳ್ಳೆಯದಾಗುತ್ತದೆ. ಇವರು ಫ್ರೆಂಡ್ಸ್ ಮಾಡಿಕೊಳ್ಳೋದಾದರೆ 2ನೇ ತಾರೀಕು ಹುಟ್ಟಿರೋರನ್ನು ಮಾಡಿಕೊಂಡ್ರೆ ಒಳ್ಳೆಯದು. 11, 21, 29, 4, 15, 6, 9 ಇವ್ರ ಕೈಗೆ ಹಾಕೋದಾದರೆ ಮುತ್ತು ಹಾಕ್ಬೋದು, ವಜ್ರ ಅಥವಾ ಮೂನ್ ಸ್ಟೋನ್ ಹಾಕ್ಬೋದು. ಸೋಮವಾರ, ಮಂಗಳವಾರ, ಶುಕ್ರವಾರ ಒಳ್ಳೆಯ ದಿನ ಇದೆ. ಏನಾದರೂ ಒಳ್ಳೆಯ ಕೆಲಸ ಮಾಡೋದಾದರೆ ಈ ದಿನಗಳಲ್ಲಿ ಮಾಡಿದರೆ ಒಳ್ಳೆಯದು. ಇವರಿಗೆ ಟೀಚರ್ ಇವರು ಆಗಬಹುದು. ಇವರು ಮಾತನಾಡುವ ಕಲೆಗೆ ಇರೋದರಿಂದ ಪ್ರೊಫೆಸರ್ ಆಗ್ಬೋದು, ಎಡಿಟರು, ಟ್ರಾನ್ಸ್ಲೇಟರು. ಪೇಂಟಿಂಗ್ ಮಾಡೋದು ಇವ್ರಿಗೆ ಇಷ್ಟ. ಸಣ್ಣ ಸಣ್ಣ ಕತೆ ಬರೆಯೋದು, ಕವಿತೆ ಬರೆಯೋದು ಇವರಿಗೆ ಇಷ್ಟ. ಅದರಲ್ಲಿ ಅವರು ಸಕ್ಸಸ್ ಆಗ್ಬೋದು. ಇವ್ರ ಕಲರ್ಗಳು ವೈಟ್, ಬಿಳಿ ಕಲರು ಅಥವಾ ಕ್ರೀಮ್ ಕಲರು ಅಥವಾ ನೀಲಿ ಕಲರು ಯೂಸ್ ಮಾಡಿದ್ರೆ, ಪಿಂಕ್ ಯೂಸ್ ಮಾಡಿದರೆ ಒಳ್ಳೆಯದು. ಏನಾದರೂ ಒಳ್ಳೆಯ ಕೆಲಸ ಮಾಡಬೇಕಾದ್ರೆ, ಎಲ್ಲ ಇಂಟ್ರ್ಯೂ ಹೋಗಬೇಕಾದ್ರೆ ಈ ಥರ ದಿನಗಳಲ್ಲಿ ಈ ಕಲರ್ ಹಾಕಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತದೆ.